ನಾನು ಎಸ್ ಕೆ ಕುಪ್ಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ. ಇಲ್ಲೊಬ್ಬ ವೃದ್ಧ, ವಯಸ್ಸಾಗಿದೆ. ಒಂದು ದಿವಸ ಅವನ ಮನೆಯ ಬಾಗಿಲನ್ನು ರಾತ್ರಿ ಯಾರೋ ಒಬ್ಬರು ತಟ್ತಾರೆ. ಟಕ್ ಟಕ್ ಅಂತ. ಮಧ್ಯರಾತ್ರಿ ಅವನ ಬಾಗಿಲ ತೆಗಿತಾನೆ. ಒಬ್ಬ ಸಣಕಲು ವ್ಯಕ್ತಿ ಕಳ್ಳಗಿದ್ದಾನೆ. ಅವನು ಬಾಗಿಲ ತಟ್ಟಿ ಒಳಗೆ ಬರ್ತಾನೆ. ಇಲ್ಲ, ನನಗೆ ಹಸಿವಾಗಿದೆ ಭಾಳ, ಏನಾದರೂ ಕೊಡ್ರಿ ಅಂತ. ಈ ವೃದ್ಧ, ಸಾತ್ವಿಕ ವೃದ್ಧ, ಅವನು ಒಳಗೆ ಕರೆದು ಕೂಡಿಸಿ ಮಧ್ಯರಾತ್ರಿ ಆಗಿದ್ದರೂ ಸಹಿತ ಸ್ವತಃ ಅವನು ಅಡುಗೆ ಮಾಡಿ ಅವನಿಗೆ ಊಟ ಬಡಿಸ್ತಾನೆ. ಬಡಿಸ್ತಾ ಹೇಳ್ತಾನೆ ಅವನು, ಸೊ ದೇವರ ಪ್ರೇರಣೆಯಿಂದ ನನಗೆ ಇವತ್ತು ನಿನಗೆ ಊಟ ಹಾಕಲಿಕ್ಕೆ ಅಥವಾ ಕೊಡಲಿಕ್ಕೆ ನನಗೆ ಸಾಧ್ಯ ಆಯಿತು ಅಂತ ದೇವರನ್ನು ನೆನೆಸ್ತಾನೆ. ಅವನು ಸಣಕಲ ವ್ಯಕ್ತಿ, ಹಸಿವಿಂದ ಬಂದವನು, ಅವನಿಗೆ ಹಸಿವಾಗಿದೆ. ಗಬ 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 ತಿಂತಾ ಇದ್ದಾನೆ. ಅವನು ಹೇಳ್ತಾನೆ, ಯಾ ದೇವರಿಲ್ಲ, ಏನಿಲ್ಲ, ಎಲ್ಲರಿಗೆ ಕಲ್ಪನೆ ರೀ, ಮಣ್ಣು. ದೇವರು ಅಂದರೆ ಮಣ್ಣು, ಅದೇನು ದೇವರೇ ಇಲ್ಲ. ಸೊ ನನಗೆ ಹಸಿವಾಗಿತ್ತು, ನಾನು ಬಂದೆ. ಸೊ ನಿಮ್ಮ ಉದಾರತೆಯಿಂದ ನನಗೆ ಊಟ ಸಿಕ್ತು ಅಷ್ಟೇ, ದೇವರಿಲ್ಲ, ಏನಿಲ್ಲ ಅಂತ ಒಂಥರ ನಾಸ್ತಿಕ ಮನೋಭಾವನೆ. ದೇವರಿಲ್ಲ. ಒಂದು ಅರ್ಧ ಊಟ ಆಗಿರುತ್ತೆ. ಆ ವೃದ್ಧನಿಗೆ ಸಿಟ್ಟು ಬರುತ್ತೆ. ಸೊ ತಾನು ಇಷ್ಟು ಇದರಿಂದ ದೇವರ ಪ್ರೇರಣೆಯಿಂದ ಹಾಕಿದ್ರು ಸಹಿತ ನಾನು ನಂಬಿದ ದೇವರನ್ನು ಇವನು ಬೈತಾ ಇದ್ದಾನಲ್ಲ ಅಂತ ಹೇಳಿ ಸಿಟ್ಟಿಗೆ ಎದ್ದು ಅವನಿಗೆ ಹೇಳ್ತಾನೆ, ನೋಡು, ನೀನು ನನ್ನ ದೇವರನ್ನು ಬೈತಾ ಇದ್ದಿ, ನೀನು ಇಲ್ಲಿಂದ ಗೆಟ ಎದ್ದು ಹೋಗು ನೀನು. ಸೊ ನಿನಗೆ ನಾನು ಊಟ ಹಾಕಲ್ಲ. ಅರ್ಧ ಊಟ ಮಾಡಿದ್ದ ಆ ವ್ಯಕ್ತಿಯನ್ನು ಹೊರಗೆ ಹಾಕಿಬಿಡ್ತಾನೆ. ಹೊರಗೆ ಹಾಕಿದ ನಂತರ ಆಮೇಲೆ ಅವನು ರಾತ್ರಿ ಆಗಿತ್ತು, ನಿದ್ದೆಗೆ ಹೋಗ್ತಾನೆ. ನಿದ್ದೆಯಲ್ಲಿ ಕನಸಿನಲ್ಲಿ ದೇವರು ಪ್ರತ್ಯಕ್ಷ ಆಗ್ತಾನೆ. ದೇವರು ಬಂದು ಹೇಳ್ತಾನೆ, ಅಲ್ಲ ಪಾಪ ಸಣಕಲು ವ್ಯಕ್ತಿ, ಸೊ ಊಟ ಇರಲಾರ್ದೆ ಹಸಿವಿನಿಂದ ಬಳಲ್ತಾ ಇದ್ದ, ಅದಕ್ಕೆ ಅವನನ್ನು ನಿನ್ನ ಕಡೆ ಕಳಿಸಿದೆ ನಾನು. ನನಗೆ ಗೊತ್ತು ಅವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಅಸ್ತಿತ್ವದ ಬಗ್ಗೆ ಏನು ಗೊತ್ತೇ ನನ್ನ ನಂಬಿಕೆ ಇಲ್ಲ, ನಾಸ್ತಿಕ ಅವನು. ಆದರೂ ಸಹಿತ ಅವನು ಹಸಿವಿನಿಂದ ಬಳಲ್ತಾ ಇದ್ದಾನೆ ಅಂಥೇಳಿ ನಿನ್ನ ಹತ್ರ ನೀನು ಉದಾರ ವ್ಯಕ್ತಿ ಇದ್ದಿ ಅಂಥೇಳಿ ನಿನ್ನ ಕಡೆ ಕಳಿಸಿದೆ. ಆದರೆ ಪಾಪ ಅವನು ಅರ್ಧ ಹೊಟ್ಟೆಯಲ್ಲಿ ಇದ್ದಾಗ ನೀನು ಎಬ್ಬಿಸಿ ಕಳಿಸ್ಬಿಟ್ಟೆ ಅಲ್ಲ, ಇದು ತಪ್ಪಲ್ವಾ ಅಂತ. ಆವಾಗ ಹೌದಲ್ಲ, ಆ ವೃದ್ಧನಿಗೆ ಅನಿಸುತ್ತೆ ತನ್ನ ತಪ್ಪಿನ ಅರಿವಾಯಿತು ಅಂತ. ಸೊ ನಾನು ಮಾಡಿದ್ದು ತಪ್ಪು, ಸೊ ದೇವರೇ ನನ್ನ ಹತ್ರ ಇವನು ಕಳಿಸಿದ್ದಾನೆ, ಸೊ ನಾನು ಅರ್ಧಕ್ಕೆ ಎಬ್ಬಿಸಿ ಕಳಿಸಿದ್ದು ತಪ್ಪು ಅನ್ನೋದು. ಇವತ್ತು ದೇವರ ಅಸ್ತಿತ್ವ ಅದು ಕಲ್ಪನೆ ಆಗಿದ್ದರೂ ಸಹಿತ ದೇವರ ಮೇಲಿನ ನಂಬಿಕೆ ಏನಿದೆ, ಆ ನಂಬಿಕೆ ನಮಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋದನ್ನೇ ಕಲಿಸಿದೆ. ಹಸಿವಾದವರಿಗೆ ಹಸಿವನ್ನು ಹಿಂಗಿಸ್ಲಿಕ್ಕೆ ನಾನು ಕೊಡ್ತಕ್ಕಂಥ ಆಹಾರ ಇರ್ಬೋದು, ದೇವರ ನಂಬಿಕೆಯ ಮೇಲೆ ಇರ್ತಕ್ಕಂಥ ನಂಬಿಕೆಯ ಕಾರಣಕ್ಕೆ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ಇರ್ಬೋದು, ಕೊಲೆ ಸುಲಿಗೆಗಳು ಕಡಿಮೆ ಆಗ್ತಿರ್ಬೋದು, ಅಥವಾ ಮೋಸ ಕಪಟ ದಗಲಾಬಾಜಿ ಕಡಿಮೆ ಆಗ್ತಿರ್ಬೋದು. ಸೊ ಶಾಂತಿ ನೆಲೆಸುವುದು ದೇವರ ಭಕ್ತಿ ಮತ್ತು ಭಯದ ಕಾರಣಕ್ಕೆ. ಅದಕ್ಕೆ ದೇವರು ಅನ್ನೋದು ಕಲ್ಪನೆ ಆಗಿದ್ದರೂ ಸಹಿತ ದೇವರು, ಸೊ ಅವನು ಸರ್ವಪ್ರೇಮಿ, ಸರ್ವವ್ಯಾಪಿ, ಎಲ್ಲರನ್ನೂ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ. ಆ ಭಾವನೆ ದೇವರು ಅಂತಕ್ಕಂಥ ಒಂದು ಶಬ್ದದಲ್ಲಿ ಇದೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಸೊ ನಿಜವಾಗಿ ದೇವರಿಗೆ ಯಾವುದೇ ಆಕಾರ ಇಲ್ಲ, ಅದು ಇಲ್ಲ ಅಂದರೂ ಸಹಿತ ದೇವರು ಇದ್ದಾನೆ ಅನ್ನೋ ಒಂದೇ ಒಂದು ಕಲ್ಪನೆಯ ಕಾರಣಕ್ಕೆ ಸೊ ಇಡೀ ಜಗತ್ತಿನಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ನಾಸ್ತಿಕನೂ ಸಹಿತ ಆಸ್ತಿಕನಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೇ ಸೊ ಇವತ್ತು ಶ್ರಾವಣ ಮಾಸ ಇರ್ಬೋದು, ಯಾವುದೇ ಇರ್ಬೋದು, ದಾಸೋಹಗಳು ನಡೆಯುತ್ತೆ, ಅಲ್ಲಲ್ಲಿ ಪ್ರಸಾದದ ವ್ಯವಸ್ಥೆಗಳು ನಡೆಯುತ್ತೆ. ಅಂದರೆ ಎಷ್ಟೋ ಜನರಿಗೆ ಆಹಾರ ಎಲ್ಲಾದವರು ಸಹಿತ ಆಹಾರವನ್ನು ಪಡಿತಕ್ಕಂಥ ಒಂದು ಅವಕಾಶವನ್ನು ನಮ್ಮ ನಂಬಿಕೆ ಕೊಟ್ಟಿದೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಸೊ ನೀವು ಸದಸ್ಯರಾಗ್ರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.